ಶವ ಸಂಸ್ಕಾರನ ಮಾಡ್ಬೋದು. ವಿತ್ತಿನ ಅವನು ಒಬ್ಬನೇ ಹೋಗಿದ್ದೆ ಅಂತ ಅವ್ನು ಹೇಳ್ತಿದ್ದ. ಅದೊಂದು ನಮ್ದಾಯ್ತು. ಈಗ ಅವನು ನಮ್ಮವರು SIT ಅಧಿಕಾರಿಗಳು ಜೊತೆಗೆ JCB ಅವ್ರಿಗೆ ಬೇರೆ ಸೆಕ್ಯೂರಿಟಿ ಅದನ್ನ ಇಟ್ಕೊಂಡು 18 ಅಡಿ ಆಳ ಆಗ್ದಿದ್ದಾರೆ ಸರ್. ಅದ್ರಲ್ಲಿ ಏನು ಸಿಕ್ಕಿಲ್ಲ ಅಂದ್ರೆ ಅರ್ಥ ಏನು? ಹಂಗಾದ್ರೆ ಎಲ್ಲ ಕೆವ್ಡ್ರು ಮೂಗ್ರ ಮಾತಾಡ್ದೇನೆ ಇರಕ್ಕೆ. ಹಿಂದೂ ಧರ್ಮ ಅಂದ್ರೆ ಬಿಟ್ಟು ಸಿಗುತ್ತಾ ಎಲ್ಲರಿಗೂ? ಬಂದು ಕಲ್ಲೊಡಿಯಕ್ಕೆ ಅಷ್ಟು ಗೊತ್ತಿದ್ರೆ ನಮ್ ಜನ ಎಲ್ಲೋಗಿದ್ರು? ಯಾಕೆ ಗೊತ್ತಾಗಲ್ಲ ಅವ್ರಿಗೆ? ನಮ್ ಧರ್ಮದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ, ಧರ್ಮಸ್ಥಳನ ಕಿತ್ಕೊಳ್ಳಕ್ಕೆ ಅಂತ ಮಾಡ್ತಾವ್ರೆ. ಮೂಲ ಕಾರಣ ಏನ್ ಗೊತ್ತಾ? ಅವ್ನು ಬುಡ ತಗೊಂಡೋದ್ನ ಬುಡ ಮನುಷ್ಯ, ಅವ್ನು ಕೇಳ್ಬೇಕು ತಾನೆ ಯಾವ ಮಾರ್ಕೆಟ್ ಇದೆ ಅಂತಂದ್ರೆ ಬೋಳಿ ಮಗನೆ ಇದೆಲ್ಲ ಎಷ್ಟ್ ಸಿಕ್ತು ಅಂತ. ಹೆಂಗ್ ಇಸ್ಕೊಂಡ್ರು ಅವರು? ಯಾಕೆ ಇಸ್ಕೊಂಡ್ರು ಅವರು? ತಲೆ ಬುರುಡ ಅಷ್ಟೊಂದು ಚೀಪ್ ಆಗಿ ಸಿಗುತ್ತಾ ಎಲ್ಲಾರುವೆ? ಅದೇನ್ ಕುರಿನಾ ಕೋಳಿನಾ ಅದು ಗೊತ್ತಾಗ್ಬೇಕಲ್ವಾ ಅವ್ರಿಗೆ? ಅದೇ ನಮ್ದು ಆಗ್ರಹ ಏನ್ ಗೊತ್ತಾ? ಇದರಿಂದ ಏನು ಷಡ್ಯಂತ್ರ ಇದೆ ಸರ್. ನೇರವಾಗಿ ನಾವು ಸರ್ಕಾರನೇ ಹೊಣೆ ಮಾಡ್ತಾ ಇರೋದು. ಯಾಕಂದ್ರೆ ನಾವು ನಮ್ದೇ ಆದ ಸರ್ಕಾರನ ರಚನೆ ಮಾಡಿ ಬಿಟ್ಟಿದೀವಿ. ದೇಶ ನೋಡ್ಕೊಳ್ಳಿ ಅಂತ ತಾನೇ ಕಳ್ಸಿರೋದು ಅವ್ರನ್ನ, ನಮ್ ರಾಜ್ಯ ನೋಡ್ಕೊಳ್ಳಿ ಅಂತ. ರಾಜ್ಯ ನೋಡ್ಕೊಳಕ್ಕೆ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ತಾ ಇವ್ರು ಅನ್ಕೊಂಡು ಇವ್ರೇನ್ ಕತ್ತೆ ಕಾಯ್ತಿದಾರ? ನಾವು ಒಬ್ಬರಿಗೆ ಏನ್ ಮೈಸೂರಿಗೊಬ್ಬರಿಗೆ CM ಮಾಡಿಲ್ಲ, ನಾವು ಕರ್ನಾಟಕ CM ಮಾಡಿರೋದು. ಅವ್ರು ತಿಳ್ಕೊಬೇಕಲ್ವಾ? ಒಬ್ರು ಇಷ್ಟು ಜನ ಇದಾರೆ, ನಮ್ಮ ಎಷ್ಟು ಲಕ್ಷ ನಾವು ಹಿಂದೂಗಳಿದೀವಿ, ಇಷ್ಟು ಜನ ಹಿಂದೂಗಳಿದೀವಿ. ಅವರ ಮನಸ್ಸಿನ ಮೇಲೆ ಭಾವನೆ ಮೇಲೆ ಎಷ್ಟು ನೋವಾಗ್ಬೋದು, ನಾನು ಏನ್ ಮಾಡ್ಬೇಕು ಅಂತ